ಭೂಮಿ ಪರಭಾರೆ ಸಂದರ್ಭದಲ್ಲಿ ಈ ಶಿವಣ್ಣ ಸಹಾಯವನ್ನ ಮಾಡಿರ್ತಾರೆ. ಮತ್ತೆ ನಾಳೆ ವಿಚಾರಣೆಗೆ ಬರುವಂತೆ ಶಿವಣ್ಣಗೆ ಇಡಿ ಸೂಚನೆಯನ್ನ ಕೊಟ್ಟಿದೆ. ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟರ್, ನನಗೂ ಮೂಡಾಗೂ ಯಾವುದೇ ಸಂಬಂಧ ಇಲ್ಲ. ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಟ್ಟಿದ್ದೀನಿ ಅಂತ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಶಿವಣ್ಣ ತಿಳಿಸಿದ್ದಾರೆ. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಶಿವಣ್ಣ ಅನ್ನೋರನ್ನ ಕರೆದಿರ್ತಾರೆ. ಭೂಮಿ ಪರಭಾರೆ ಸಂದರ್ಭದಲ್ಲಿ ಈ ಶಿವಣ್ಣ ಅನ್ನೋರು ಸಹಾಯವನ್ನ ಮಾಡಿರುವಂತಹ ವ್ಯಕ್ತಿ. ಮತ್ತೆ ನಾಳೆ ವಿಚಾರಣೆಗೆ ಬರುವಂತೆ ಇಡಿಯಿಂದ ಸೂಚನೆಯನ್ನ ಕೊಡಲಾಗಿದೆ ಶಿವಣ್ಣಗೆ. ಹೀಗಾಗಿ ರವಿಕುಮಾರ್ ಅನ್ನೋರ್ತು 50 ಲಕ್ಷ ಸಾಲ ಪಡೆದಿದೆ. ತಿರ್ಗಿ ಇನ್ನೊಬ್ಬರ ಹತ್ರ ಒಂದು ಸತೀಶ್ ಅನ್ನೋರ್ತು 60 ಲಕ್ಷ ಸಾಲ ಪಡೆದಿದೆ. ಹಂಗಾಗಿ ಅದು ದುಡ್ಡು ಹೆಂಗೆ ಬತ್ತು, ನಿಮ್ಗೆ ಏನು ಬತ್ತು ಅಂತೇಳಿ ಬೆಳಗ್ಗೆಯಿಂದ ಇಷ್ಟುವರೆಗೂ ಇದು ಮಾಡಿದೆ. ರವಿಕುಮಾರ್ ಅಂತೇಳಿ ಅವ್ರ ಹತ್ರ ಒಂದು 50 ಲಕ್ಷ ಸಾಲ ಪಡೆದಿದೆ. ಮತ್ತು ಸತೀಶ್ ಅನ್ನೋರ ಹತ್ರ ಒಂದು 60 ಲಕ್ಷ ಸಾಲ ಪಡೆದಿದೆ. ಅದನ್ನು ಬೆಳಗ್ಗೆಯಿಂದ ನಿಮಗೆ ದುಡ್ಡು ಹೆಂಗೆ ಬತ್ತು ಏನು ಬತ್ತು ಅಂತಂದರು. ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟು ಮತ್ತು ಬಿಲ್ಡಿಂಗ್ ಮೆಟೀರಿಯಲ್ಲು ಸಪ್ಲೈ ಮಾಡ್ತಿದ್ದದ್ದು. ಬಟ್ ನಂಗೆ ಮೂಢ ವಿಚಾರವಾಗಿ ಏನೂ ಗೊತ್ತಿರಲಿಲ್ಲ. ಅಕ್ರಮವಾಗಿ ಇಎಸ್ಐ ಕಾರ್ಡ್ ಮಾಡಿಸಿಕೊಟ್ಟು ಸರ್ಕಾರಕ್ಕೆ ವಂಚನೆ ಮಾಡಿದಂತಹ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ 3 ಬಂಧಿಸಲಾಗಿದೆ. ಸಾವಿರಾರು ರೂಪಾಯಿ ಪಡೆದು ಖದೀಮರು ನಕಲಿ ಕಂಪನಿಯನ್ನ ಸೃಷ್ಟಿಸಿ ಅಕ್ರಮವಾಗಿ ಇಎಸ್ಐ ಕಾರ್ಡ್ ಅನ್ನ ಮಾಡಿಕೊಟ್ಟಿದ್ರು. ಜೊತೆಗೆ ಪ್ರತಿ ತಿಂಗಳು 500 ರೂಪಾಯಿ ಪಡೆದು ಸರ್ಕಾರಕ್ಕೆ ಪಾವತಿ ಮಾಡ್ತೀವಿ ಅಂತ ಅವ್ರ ಹತ್ರ ತೆಗೆದುಕೊಳ್ತಾ ಇದ್ರು. ಆದರೆ ಸರ್ಕಾರಕ್ಕೆ ಪಾವತಿ ಮಾಡದೆ ತಮ್ಮ ಜೇಬಿಗೆ ಇಳಿಸ್ಕೊಳ್ತಿದ್ರು. ಮಾನ್ಯತೆ ಹೊಂದಿದ್ದ ಕಂಪನಿಯ 21,000 ಕಮ್ಮಿ ವೇತನ ಪಡೆಯೋ ಕಾರ್ಮಿಕರಿಗಾಗಿ ಈ ಯೋಜನೆ ಜಾರಿಗೆ ತರಲಾಗಿತ್ತು. ಆದರೆ ಕಾರ್ಮಿಕರು ಅಲ್ಲದವರು ಹಾಗೂ ಹೆಚ್ಚಿನ ಆದಾಯ ಇರೋರಿಗೆ ತನ್ನ ಮನೆಯಲ್ಲಿಯೇ ಇಎಸ್ಐ ಆಸ್ಪತ್ರೆಯ ಆಡಿಟರ್ ಶಶಿಕಲಾ ಕಾರ್ಡ್ ಅನ್ನ ಮಾಡಿಕೊಡುತ್ತಾ ಇದ್ಲು. ಆಸ್ಪತ್ರೆ ಸೆಕ್ಯೂರಿಟಿ ಗಾರ್ಡ್ ಶ್ರೀಧರ್, ರಮೇಶ್, ಶಿವಲಿಂಗು, ಶ್ವೇತಾ ಅಕ್ರಮದಲ್ಲಿ ಶಾಮೀಲಾಗಿದ್ದು 3 ಬಂಧನ ಆಗಿದೆ.